ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ KCET ಮತ್ತು ನೀಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಏನಂತಂದರೆ, ಸೊ ಸೆಕೆಂಡ್ ರೌಂಡಿನ ಆಪ್ಷನ್ ಎಂಟ್ರಿ ಲಿಂಕನ್ನು KE ಅವರು ನೀಡಿರುವಂಥದ್ದು KCET ಮತ್ತು ನೀಟ್ ಎರಡಕ್ಕೂ ಸಂಬಂಧಪಟ್ಟ ಹಾಗೆ, ಮತ್ತು KCET ಮತ್ತು ನೀಟಿಗೆ ಸಂಬಂಧಪಟ್ಟ ಹಾಗೆ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸನ್ನು ಕೂಡ ನೀಡಿರುವಂಥದ್ದು. ಈ ಒಂದು ಸೀಟ್ ಮೆಟ್ರಿಕ್ಸಲ್ಲಿ ನಿಮಗೆ ಎಲ್ಲ ರೀತಿಯ ಸೀಟುಗಳ ಒಂದು ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕಾಲೇಜು ಇಲ್ಲ ಅಂತ ಅಂದರೆ ಮೀನಿಂಗ್ ಏನಂತಂದರೆ ಆ ಕಾಲೇಜಲ್ಲಿ ಯಾವುದೇ ಸೀಟ್ಗಳು ಉಳಿದಿಲ್ಲ ಅಂತ ಅರ್ಥ. ಸೊ ಈ ರೀತಿಯಾಗಿ ಸೀಟ್ ಮೆಟ್ರಿಕ್ಸನ್ನು ನೀವು ಅನಲೈಸ್ ಮಾಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ CET ನಂಬರ್ ಕ್ಯಾಪ್ಚಾವನ್ನು ಹಾಕಿ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ CET ಅಪ್ಲಿಕೇಶನ್ ನಂಬರು ಮತ್ತು ಈ ಒಂದು ಸೀಕ್ರೆಟ್ ಕೀಯನ್ನು ಹಾಕಿ ಲಾಗಿನ್ ಆಗಿ. ಬಟ್ ಆ್ಯಸ್ ಯೂಶ್ವಲ್ KE ಅವರ ಲಿಂಕ್ ಇನ್ನೂ ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ಇದುವರೆಗೂ ಕೂಡ ಚೆಕ್ ಮಾಡಿರೋ ಹಾಗೆ. ಸೊ ನೀವು ಯಾರ್ಯಾರು 1 ಲಕ್ಷ ರೂಪಾಯಿಯನ್ನು ಪೇಮೆಂಟ್ ಮಾಡಬೇಕು ಅಂಥವರಿಗೆ ಪೇಮೆಂಟ್ ಚಲನ್ ಪೇಮೆಂಟ್ ಲಿಂಕ್ ಅಥವಾ ಆನ್ಲೈನ್ ಪೇಮೆಂಟ್ ಲಿಂಕ್ ವರ್ಕ್ ಆಗ್ತಾ ಇಲ್ಲ. ಯಾಕಂದರೆ ಕ್ಲಿಕ್ ಆಗ್ತಾ ಇಲ್ಲ, ಅದು ಬ್ಲ್ಯಾಕಲ್ಲಿ ಬರ್ತಾ ಇದೆ, ಕ್ಲಿಕ್ಕೇಬಲ್ ಲಿಂಕ್ ಇಲ್ಲ ಅದು. ಅದಾದಮೇಲೆ ಯಾರ್ಯಾರು ಆಪ್ಷನ್ ಎಂಟ್ರಿಯನ್ನು ಮಾಡಿಫೈ ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ, ಸೊ ನೀವು ಆಪ್ಷನ್ ಎಂಟ್ರಿಯನ್ನು ಕ್ಲಿಕ್ ಮಾಡಿದ ಮೇಲೆ ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡಬೇಕು ಅಂತ 0 ಹಾಕಿ ಅಪ್ಡೇಟ್ ಕೊಟ್ಟರೆ ಸೊ ಇಮಿಡಿಯೇಟ್ ಲಾಗೌಟ್ ಆಗ್ತಾ ಇದೆ, ಯುವರ್ ಸೆಷನ್ ಇಸ್ ಲಾಗ್ಡ್ ಔಟ್ ಅಂತ ಬರ್ತಾ ಇದೆ. ಅಥವಾ ಡೀಟೇಲ್ಡ್ ಪ್ರಿಂಟ್ ಏನಿದೆ ಆಪ್ಷನ್ ಎಂಟ್ರಿದು ಡೀಟೇಲ್ಡ್ ಪ್ರಿಂಟ್ ಇನ್ನೂ ಪ್ರಿಂಟ್ ಬರ್ತಾ ಇಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಬರ್ತಾ ಇಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ಗಳು ಇನಿಷಿಯಲಿ KE ಅವರ ಒಂದು ಸಾಫ್ಟ್ವೇರಲ್ಲಿ ಇರೋವಂಥದ್ದೇ. ಸೊ ಅದೇ ರೀತಿ ಆಗ್ತಾ ಇದೆ ಆ್ಯಸ್ ವಿ ಎಕ್ಸ್ಪೆಕ್ಟೆಡ್, ಇದರಲ್ಲಿ ಯಾವುದು ಹೊಸದೇನಿಲ್ಲ. ಸೊ ನನ್ನ ಸಜೆಷನ್ ಇಷ್ಟೇ, ನೀವು ನಾಳೆಯ ನಂತರ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ ಮಾಡ್ಬೋದು. ಸೊ ದಟ್ ಈಸ್ ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಥವಾ ಇವತ್ತು ರಾತ್ರಿ 1 ಗಂಟೆ ಮೇಲೆ 2 ಗಂಟೆ ಮೇಲೆ ಯಾರು ಎಚ್ಚರ ಇದ್ದರೆ ಮಾಡ್ಕೊಳ್ಬೋದು. ಸೊ ಒಟ್ಟಿನಲ್ಲಿ ಆಪ್ಷನ್ ಎಂಟ್ರಿ ಮಾಡುವಂತಹ ಲಿಂಕ್ ಆಗಿರ್ಬೋದು ಅಥವಾ ಸೀಟ್ ಮೆಟ್ರಿಕ್ಸನ್ನು KE ಅವರು ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ನೋಡ್ಕೊಳ್ಳಿ, ಆಪ್ಷನ್ ಎಂಟ್ರಿನ ಚೇಂಜಸ್ ಮಾಡ್ಕೊಳ್ಳಿ. ನಿಮಗೆ ನಾಳೆ ಅಂದರೆ 9, 10, 11 3 ದಿನ ನಿಮಗೆ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಯಾರ್ಯಾರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಯಾರ್ಯಾರಿಗೆ ಎನಿ MBBS BDS ಅಥವಾ BAMS ಸೀಟ್ಗಳು ಅಲಾಟೇ ಆಗದೇನೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳದೇ ಇರೋವಂಥ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಇವೆಲ್ಲರೂ ಕೂಡ ನೀವು 1 ಲಕ್ಷ ರೂಪಾಯಿನ ಕಟ್ಟಬೇಕು. ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋವನ್ನೇ ಮಾಡಿದ್ದೀನಿ, ಯಾರ್ಯಾರು ಕಟ್ಟಬೇಕು ಯಾರ್ಯಾರು ಕಟ್ಟಬಾರ್ದು ಅಂತೇಳಿ, ಅದನ್ನು ದಯವಿಟ್ಟು ನೋಡ್ಕೊಳ್ಳಿ. ಸೊ ಅದಾದ ಮೇಲೆ ಸೊ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಹೋದರೆ 1 ಲಕ್ಷ ರೂಪಾಯಿಯನ್ನು ಕಟ್ಟಬೇಕಾಗ್ತದೆ. ಅದನ್ನು ಕಟ್ಟೋದಕ್ಕೆ ಲಿಂಕ್ ಚಲನ್ ಡೌನ್ಲೋಡ್ ಲಿಂಕ್ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ, ಅದು ನಾಳೆ ತನಕ ಆಗ್ಬೋದು. ಅದಾಯಿತು ಅಂದರೆ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕಿಗೆ ಹೋಗಿ ಕಟ್ಬಿಡಿ. ಅದಾದಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಎಡಿಟ್ ಮಾಡ್ಕೊಳ್ಳೋದಿದ್ದರೆ ಮಾಡ್ಕೊಳ್ಬೋದು. ಬಟ್ ಹೊಸದಾಗಿ ಯಾವುದೇ ಕಾಲೇಜನ್ನು ನಿಮಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.